ಒಮ್ಮೆ ಸಂತ ಅಂತೋನಿಯವರು ಇಟಲಿಯ ರಿಮಿನಿ ಎಂಬ ನಗರಕ್ಕೆ ಹೋದರು. ಆ ಸಮಯದಲ್ಲಿ ಆ ನಗರದ ಅನೇಕ ಜನರು ಕ್ಯಾಥೋಲಿಕ್ ನಂಬಿಕೆಯನ್ನು ತಿರಸ್ಕರಿಸಿ ಜೀವನ ನಡೆಸಿದರು. ಅಂತೋನಿಯವರು ಅವರಿಗೆ ದೇವರ ಬಗ್ಗೆ ಹಾಗೂ ಬೈಬಲ್ನ ಸತ್ಯಗಳ ಬಗ್ಗೆ ಬೋಧನೆ ಮಾಡಲು ಪ್ರಯತ್ನಿಸಿದರು. ಆದರೆ ಆ ಜನರು ಅವರ ಮಾತನ್ನು ಕೇಳದೋಗ್ಲಿ ಅವರನ್ನು ಗೇಲಿ ಮಾಡಿದರು. ಜನರ ಈ ವರ್ತನೆಯಿಂದ ಬೇಸರಗೊಂಡ ಅಂತೋನಿಯವರು ನಗರದ ಹೊರಗೆ ಸಮುದ್ರದ ತೀರಕ್ಕೆ ಹೋಗಿ ಅಲ್ಲಿ ಅವರು ಸಮುದ್ರದಲ್ಲಿನ ಮೀನುಗಳನ್ನು ನೋಡಿ ಮಾತಾಡಲು ಪ್ರಾರಂಭಿಸಿದರು. ದೇವರ ಸೃಷ್ಟಿಯಾಗಿರುವ ಮೀನುಗಳೇ, ಮನುಷ್ಯರು ದೇವರ ವಾಕ್ಯ ಕೇಳಲು ನಿರಾಕರಿಸಿದ್ದಾರೆ. ಆದರೆ ನೀವು ಆತನ ವಾಕ್ಯಕ್ಕೆ ಕಿವಿಗೊಡಿ ಎಂದು ಜೋರಾಗಿ ಹೇಳಿದರು. ಇದೊಂದು ಪವಾಡದಂತೆ ಅಂತೋನಿಯವರ ಧ್ವನಿ ಕೇಳಿದ ಕೂಡಲೇ ಸಮುದ್ರದ ನೀರಿನಲ್ಲಿರುವ ಸಾವಿರಾರು ಮೀನುಗಳು ನೀರಿನ ಮೇಲ್ಭಾಗಕ್ಕೆ ಬಂದು ಅವುಗಳ ತಲೆಯನ್ನು ಹೊರಹಾಕಿ ಅಂತೋನಿಯವರ ಮಾತನ್ನು ಬಹಳ ಆಸಕ್ತಿಯಿಂದ ಕೇಳುತ್ತಿರುವಂತೆ ಕಂಡವು. ಈ ಅದ್ಭುತವನ್ನು ನೋಡಿದ ಜನರು ಆಶ್ಚರ್ಯಚಕಿತರಾದರು. ದೇವರ ವಾಕ್ಯಕ್ಕೆ ಮನುಷ್ಯರಿಗಿಂತ ಹೆಚ್ಚಾಗಿ ಮೀನುಗಳು ಗೌರವ ಕೊಟ್ಟಿದ್ದನ್ನು ಕಂಡು ಅವರಿಗೆ ಅವಮಾನವಾಯಿತು. ಅಂತೋನಿಯವರ ಶಕ್ತಿಯನ್ನು ಅರಿತ ಜನರು ತಮ್ಮ ತಪ್ಪುಗಳನ್ನು ಮನಗಂಡು ಅವರ ಉಪದೇಶವನ್ನು ಕೇಳಲು ಮುಂದೆ ಬಂದರು. ಹೀಗೆ ಅಂತೋನಿಯವರು ಆ ನಗರದ ಅನೇಕ ಜನರನ್ನು ಮತ್ತೆ ಸರಿಯಾದ ಮಾರ್ಗಕ್ಕೆ ತರಲು ಸಹಾಯ ಮಾಡಿದರು. ದೇವರ ವಾಕ್ಯ ಎಷ್ಟು ಶಕ್ತಿಶಾಲಿ ಅಂದರೆ ಅದನ್ನು ಕೇಳಲು ಮನುಷ್ಯರು ನಿರಾಕರಿಸಿದರೂ ಇಡೀ ಸೃಷ್ಟಿಯೇ ಅದನ್ನು ಗೌರವಿಸುತ್ತದೆ.